ಹರ ಓಂ ಎಲ್ಲ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಎರಡು ಸಣ್ಣ ಘಟನೆ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಈ ಎರಡು ಘಟನೆಗಳು, ಒಂದು ಹೈದರಾಬಾದ್ನಲ್ಲಿ ನಡೆದಂತ ಘಟನೆ, ಒಂದು ಹರಿಯಾಣದಲ್ಲಿ ನಡೆದಂತ ಘಟನೆ. ಇದು ಇಂಟರ್ನೆಟ್ನಲ್ಲಿ ನೋಡಿದ್ರೆ ಸಿಗುತ್ತೆ. ನಾನೇನು ಯಾವುದೋ ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ. ಎರಡು ಘಟನೆಗಳನ್ನು ನೀವು ಇಂಟರ್ನೆಟ್ನಲ್ಲಿ ನೋಡ್ರಿ. ಒಂದು ಜಿ ನ್ಯೂಸ್ ನಲ್ಲಿ ಬಂದಿತ್ತು, ಒಂದು ತೆಲುಗು ಪೇಪರ್ದಲ್ಲಿ ಬಂದಿತ್ತು. ಘಟನೆ ಏನಪ್ಪಾ ಅಂದ್ರೆ, ಹೈದರಾಬಾದ್ನ ಬಂಜಾರಾ ಹಿಲ್ಸ್ ನಲ್ಲಿ ನಡೆದಂತ ಒಂದು ಘಟನೆ. ಒಂದು ದೊಡ್ಡ ಮನೆ, ಅಲ್ಲೆಲ್ಲ ಕೋಟ್ಯಾಧೀಶರು ಇರ್ತಕ್ಕಂಥ ಪ್ರದೇಶ. ದೊಡ್ಡ ದೊಡ್ಡ ಒಂದೊಂದು ಎಕರೆ, ಅರ್ಧ ಎಕರೆಯಲ್ಲಿ ಮನೆಗಳು, ಮನೆ ಸುತ್ತ ಗುಂಪು ಗಿಡಗಳು, ಒಳಗೊಂದು ಭವಂತಿ ಮನೆ ದೊಡ್ಡದು. ಒಬ್ಬ ಕಳ್ತನ ಮಾಡ್ತಾ ಹೋಗಿ ಆ ಮನೆಗೆ ಹೋದ. ರಾತ್ರಿ ಹೊತ್ತು ಹಿಂದಿನ ಬಾಗಿಲು ಮುರಿದು ಒಳಗೆ ಹೋಗಿ ಕಳ್ತನ ಮಾಡ್ಬೇಕಂತ ಹೋದಾಗ ಅಲ್ಲಿ ಎರಡು ಡೆಡ್ ಬಾಡಿಗಳು ಬಿದ್ದಿತ್ತು. ಒಬ್ಬ ಮುದುಕ ಕೂತಲ್ಲೇ ಹಾಸಿಗೆ ಮೇಲೆ ಸತ್ತಿದ್ದ, ಒಂದು ತೆಳಗ ಒಬ್ಬ ಮುದುಕಿ ಸತ್ತಿದ್ಲು. ಸಾಧಾರಣ ಅವರಿಬ್ರು ಗಂಡ ಹೆಂಡತಿ ಇರ್ಬೋದು ಅಂತ ನೋಡಿದ. ವಾಸನೆ ಹತ್ರ ಹೋಗಿ ನೋಡ್ಕೊಂಡು ನಮ್ಗೇನ್ ಬೇಕಿದ್ದು ಸ್ವಲ್ಪ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ. ಇನ್ನು 2 ತಿಂಗಳಾದ ನಂತರ ಮತ್ತೊಮ್ಮೆ ಕಳ್ತನ ಮಾಡ್ಲಿಕ್ಕೆ ಬಂದಾಗ, ಹೀಗೆ ತಿರುಗಿ ಬಂದಾಗ ಅದೇ ಮನೆಗೆ ಮತ್ತೊಮ್ಮೆ ನೋಡೋಣ ಅಂತೇಳಿ ಅದೇ ಬಾಗಿಲು, ಹಿಂದಿನ ಬಾಗಿಲಿಂದ ತೆಕ್ಕೊಂಡು ಒಳಗೆ ಹೋಗಿ ನೋಡಿದ. ಆ 2 ಡೆಡ್ ಬಾಡಿಗಳು ಹಾಗೆ ಬಿದ್ದಿವೆ. ಹುಳಗಳ ತಿಂದು ಅವೆಲ್ಲ ಸ್ಕೆಲಿಟನ್, ಅಸ್ಥಿ ಪಂಜರ ಮಾತ್ರ ಉಳಿದ್ಬಿಟ್ಟು. ಆಶ್ಚರ್ಯ. 2 ತಿಂಗಳವರೆಗೆ ಮುದುಕ ಮುದುಕಿಲಿ ಹಣ ಯಾರು ಬಂದಿಲ್ಲ, ನೋಡಿಲ್ಲ. ಇವ್ರ ಪರಿವಾರ, ಬಂಧು ಬಳಗ ಏನಾಗಿರ್ಬೋದು ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾನ, ನಾನೊಬ್ಬ ಕಳ್ಳ ಇಂಥ ಮನೆಗೆ ಹೋದಾಗ 2 ತಿಂಗಳ ತೆಳಗ್ ಕಳ್ತನ ಮಾಡಿದಾಗ 2 ಡೆಡ್ ಬಾಡಿ ಬಿದ್ದಿದ್ವು. ಈಗ ನೋಡಿದ್ರೆ 2ಕ್ಕೂ ಹುಳಗಳ ತಿಂದು ಅಸ್ಥಿ ಪಂಜರ ಮಾತ್ರ ಉಳಿದಿದೆ ಅಂತ ಹೇಳಿ. ಅವ್ರು ಪೊಲೀಸರು ಹೋಗಿ ಆ ಬಾಗಿಲು ದೊಬ್ಬಿ ಒಳಗ್ ಕೊಂಡಿ ಹಾಕಿರ್ತಾರಂತ. ಬಾಗಿಲು ದೊಬ್ಬಿ ಮುರಿದು ನೋಡಿ ಅವರೆಲ್ಲ ಅಡ್ರೆಸ್ ತಗೊಂಡು ಮಕ್ಕಳಿಗೆ ಫೋನ್ ಮಾಡ್ತಾರ. ಇಬ್ರು ಮಕ್ಕಳು ಅಮೆರಿಕಾದಲ್ಲಿದ್ದಾರೆ. ಅಮೆರಿಕಾದಿಂದ ಬಂದ್ರು, ಕರ್ಮಕಾಂಡ ಮಾಡಿದ್ರು, ಆಯ್ತು ಹೋಯ್ತು, ಅದೊಂದು ವಿಷಯ. ಈ ಘಟನೆಯ ಹಿಂದಿರ್ತಕ್ಕಂಥ ಒಂದು ಆಲೋಚನೆ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಾವು ಆಲೋಚನೆ ಮಾಡಿದಾಗ, ಪರಿವಾರಗಳು, ಸಂಬಂಧಗಳೆಲ್ಲ ಒಂದೇ ಊರಲ್ಲಿ ಇರ್ತಾರೆ, ಒಬ್ರಿಗೊಬ್ರು ಮಾತಾಡೋದಿಲ್ಲ. ಅಣ್ಣತಮ್ಮರು, ಅಕ್ಕ ತಂಗಿದರು, ಬಂಧು ಬಳಗದವ್ರು ಇರ್ತಾರೆ. ವರ್ಷಾನುಗಟ್ಲೆ ಒಬ್ರು ಮನೆಗೆ ಒಬ್ರು ಹೋಗೋದಿಲ್ಲ, ಮಾತಾಡೋದಿಲ್ಲ, ಫೋನ್ಗಳು ಮಾಡೋದಿಲ್ಲ. ಯಾರ ಮನೆಯಲ್ಲಿ ಅವರು ಕಪ್ಪೆ ಟ್ರಾವ್ ಬಾವಿ ಕಪ್ಪೆ ಇದ್ದಂಗೆ. ಸ್ವಲ್ಪ ರೊಕ್ಕ, ಒಂದು ಒಳ್ಳೆ ಮನೆ, ಗಂಡ ಹೆಂಡತಿ ಆರೋಗ್ಯ, ಮನೆ ಮುಂದೆ ಕಾರು, ಮಕ್ಕಳು ಇಬ್ರು ಅಮೆರಿಕಾದಲ್ಲಿ, ಇಬ್ರು 4 ಮಂದಿ 3 ಇದ್ದವ್ರು ಅಮೆರಿಕಾದಲ್ಲಿ. ತಿನ್ಲಿಕ್ಕೆ ಉಣ್ಲಿಕ್ಕೆ ಬಿಟ್ರೆ ಜಗತ್ತೇ ಬೇಕಾಗಿಲ್ಲ. ಹಾಳಾಗಿ ಹೋಗ್ಲಿ, ಎದ್ದು ಬಿದ್ದು ಸಾಯ್ಲಿ, ಊರ್ ಮಂದಿ ಸಾಯ್ಲಿ, ಬಂಧು ಬಳಗ ಸಾಯ್ಲಿ, ಜಗತ್ತ ಪ್ರಳಯ ಆಗಿ ಹೋಗ್ಲಿ, ಆ ಮನೆ, ಆ ಏರಿಯಾ ಕಾಂಪೌಂಡ್ ವಾಲ್ ಬಿಟ್ಟು ಹೊರಗಡೆ ಬರೋದಿಲ್ಲ. ಸೇಫ್ ಇದ್ದೀವಿ, ಊಟ ಮಾಡ್ತೀವಿ, ನಾಷ್ಟ ಮಾಡ್ತೀವಿ, ಇಡ್ಲಿ ದೋಸಾ ವಡ ಎಲ್ಲ ಬರ್ತದೆ, ತಿಂತೀವಿ, ಉಣ್ತೀವಿ, ಗಂಡ ಹೆಂಡತಿ ಇಬ್ಬರು ಆರೋಗ್ಯವಾಗಿದ್ದೀವಿ, ಟಿವಿ ನೋಡ್ತೀವಿ, ಕೈ ತುಂಬ ರೊಕ್ಕ, ಮನಿ ಕಿರಾಯ ಬರ್ತಾವ, 4-6 ಮನೆಗಳು ಹೈದರಾಬಾದ್ದಲ್ಲಿ, ಬೊಂಬೈದಲ್ಲಿ, ಬೆಂಗಳೂರಲ್ಲಿ ಎಲ್ಲ ಅನುಭವ ಇದ್ದಾಗ ಜಗತ್ತು ಹಾಳಾಗಿ ಹೋಗ್ಲಿ, ನನಗೆ ಬೇಕಾಗಿಲ್ಲ ಎಂಬ ಭಾವನೆ ಬಹಳ ಜನರಲ್ಲಿ ಬೆಳೀತಾ ಇದ್ದದಕ್ಕೆ ಇದು ಜೀವಂತ ಒಂದು ಉದಾಹರಣೆ. 3 ತಿಂಗಳಿಂದ 2 ತಿಂಗಳಿಂದ ಯಾರು ಮಾತಾಡಿಸಿಲ್ಲ. ಊರಾಗಿದ್ದವರು ಬಂದು